ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪ್ರೀತಿಯ ಬಂಧಗಳಿಂದ ಐಕ್ಯವಾಗಿರುವ ಕುಟುಂಬ. ಈ ದಿನದ ದೇವರ ವಾಕ್ಯ, ಬಾಯಿದೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಜ್ಞಾನೋಕ್ತಿಗಳು 31ನೆಯ ಅಧ್ಯಾಯ 26ನೆಯ ವಚನ. ತನ್ನ ಮಕ್ಕಳ ಉತ್ತಮ ನಡವಳಿಕೆಗಾಗಿ ಮೆಚ್ಚುಗೆಯ ಪ್ರಶಂಸೆಯ ಮಾತುಗಳನ್ನು ಹೇಳಬೇಕಾದಾಗ ತಾಯಿಯು ಅದನ್ನು ಹೇಳಬೇಕು, ಅದನ್ನು ಅವಳು ವ್ಯಕ್ತಪಡಿಸಬೇಕು. ಒಪ್ಪಿಗೆಯ ಮಾತುಗಳು ಮತ್ತು ಪ್ರೀತಿಯ ನೋಟಗಳಿಂದ ತಾಯಿಯು ಅವರನ್ನು ಉತ್ತೇಜಿಸಬೇಕು. ಇದು ಮಕ್ಕಳ ಹೃದಯಕ್ಕೆ ಸೂರ್ಯಕಿರಣದ ಹಾಗಿರುತ್ತದೆ ಮತ್ತು ಇದು ಅವರಲ್ಲಿ ಸ್ವಾಭಿಮಾನದ ಗುಣಸ್ವಭಾವವನ್ನು ಮತ್ತು ಉನ್ನತಿಯ ಬೆಳವಣಿಗೆಯನ್ನು ಹೊಂದುವುದರಲ್ಲಿ ಸಹಾಯ ಮಾಡುತ್ತದೆ. ಮಕ್ಕಳು ಸೂಕ್ಷ್ಮ ಪ್ರಭಾವವನ್ನು, ಪ್ರೀತಿಯ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ಸುಲಭವಾಗಿ ಸಂತೋಷಗೊಳ್ಳುತ್ತಾರೆ, ಅಷ್ಟೇ ಸುಲಭವಾಗಿ ದುಃಖಗೊಳ್ಳುತ್ತಾರೆ. ಪ್ರೀತಿಯ ಮಾತುಗಳು ಮತ್ತು ಕ್ರಿಯೆಗಳಲ್ಲಿ ಸೌಮ್ಯವಾದ ಶಿಸ್ತಿನ ಮೂಲಕ ತಾಯಂದಿರು ತಮ್ಮ ಮಕ್ಕಳನ್ನು ತಮ್ಮ ಹೃದಯಗಳಿಗೆ ಬಂಧಿಸಬಹುದು. ತೀವ್ರವಾದ ಕಠೋರತೆ ಮತ್ತು ಮಕ್ಕಳೊಂದಿಗೆ ಅತಿಯಾಗಿ ಕಟ್ಟುನಿಟ್ಟಾಗಿರುವುದು ಅತ್ಯಂತ ದೊಡ್ಡ ತಪ್ಪಿನ ಹೆಜ್ಜೆಯಾಗಿರುತ್ತದೆ. ಏಕರೂಪದ ದೃಢತೆ, ನಿರ್ದಯ ಗುಣದ ನಿಗ್ರಹ ಇವು ಪ್ರತಿಯೊಂದು ಕುಟುಂಬದ ಶಿಸ್ತಿಗೆ ಅಗತ್ಯವಾಗಿರುತ್ತದೆ. ನೀವು ಏನನ್ನು ಹೇಳಬಯಸುವಿರೋ ಅದನ್ನು ಶಾಂತವಾಗಿ ಹೇಳಿರಿ, ಪರಿಗಣನೆಯೊಂದಿಗೆ ಮುಂದೆ ಸಾಗಿರಿ ಮತ್ತು ವಿಚಲರಾಗದೆ ನೀವು ಹೇಳಿರುವುದನ್ನು ಮಾಡಿರಿ. ನಿಮ್ಮ ಮಕ್ಕಳೊಂದಿಗಿನ ನಿಮ್ಮ ನಿಕಟವಾದ ಸಹವಾಸದಲ್ಲಿ ಪ್ರೀತಿಯನ್ನು ತೋರಿಸುವುದು ಹೆಚ್ಚಾದ ಫಲಗಳನ್ನು ನೀಡುತ್ತದೆ. ಅವರ ಬಾಲಿಶವಾದ ಕ್ರೀಡೆಗಳು, ಬಾಲಿಶವಾದ ಸಂತೋಷಗಳು ಮತ್ತು ದುಃಖಗಳು ಇವುಗಳನ್ನು ನೀವು ಸಹಾನುಭೂತಿಯ ಕೊರತೆಯ ಕಾರಣಗಳಿಂದ ತಡೆಯಲು ಮುಂದಾಗಬೇಡಿರಿ. ಹಸು ಮಕ್ಕಳು ತಾಯಿಗೆ ಕನ್ನಡಿಯಾಗಿರುತ್ತಾರೆ. ಅವರಲ್ಲಿ ಆಕೆಯು ತನ್ನ ಸ್ವಂತ ಅಭ್ಯಾಸಗಳು, ನಡವಳಿಕೆಯನ್ನು ಪ್ರತಿಫಲನವಾಗುತ್ತಿರುವುದನ್ನು ನೋಡಬಹುದು ಮತ್ತು ತನ್ನ ಸ್ವಂತ ಧ್ವನಿಯ ಏರಿಳಿತಗಳನ್ನು ಸಹ ಪತ್ತೆ ಹಚ್ಚಬಹುದು. ಅವಳನ್ನು ಮಾದರಿಯಾಗಿ ಪರಿಗಣಿಸುವ ಆ ಪುಟ್ಟ ಮಕ್ಕಳ ಸಮ್ಮುಖದಲ್ಲಿ ಅವಳ ಭಾಷೆ ಮತ್ತು ನಡವಳಿಕೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಲ್ಲವೇ? ಮಕ್ಕಳು ನಡವಳಿಕೆಯಲ್ಲಿ ಸೌಮ್ಯ ಮತ್ತು ಸುಸಂಸ್ಕೃತವಾಗಿರಬೇಕೆಂದು ತಾಯಿಯು ಬಯಸಿದರೆ ಅವಳು ಆ ಗುಣಗಳನ್ನು ತನ್ನಲ್ಲಿಯೇ ಬೆಳೆಸಿಕೊಳ್ಳಬೇಕು. ಮಕ್ಕಳು ತಮ್ಮ ತಾಯಿಯನ್ನು ಪ್ರೀತಿಸಿದಾಗ ಮತ್ತು ಅವಳ ಮೇಲೆ ವಿಶ್ವಾಸವಿಟ್ಟಾಗ ಮತ್ತು ಅವರು ಅವಳಿಗೆ ವಿಧೇಯರಾದಾಗ ಅವರಿಗೆ ಕ್ರೈಸ್ತರಾಗುವ ಪಾಠಗಳನ್ನು ಕಲಿಸಿಕೊಡಲಾಗುತ್ತಿದೆ ಎಂಬುದು ಕಂಡುಬರುತ್ತದೆ. ತಾಯಂದಿರ ವೈಯಕ್ತಿಕವಾದ ಜವಾಬ್ದಾರಿಯನ್ನು ಗಮನದಲ್ಲಿಟ್ಟುಕೊಂಡು ನಿಜವಾದದ್ದು, ಒಳ್ಳೆಯದು ಮತ್ತು ಸುಂದರತೆಯನ್ನು ಮಾತ್ರ ಪ್ರತಿಫಲಿಸುವ ಸಮತೋಲನವಾದ ಮನಸ್ಸನ್ನು ಮತ್ತು ಶುದ್ಧವಾದ ಗುಣಸ್ವಭಾವವನ್ನು ಪ್ರತಿಯೊಬ್ಬ ಮಹಿಳೆಯು ಬೆಳೆಸಿಕೊಳ್ಳಬೇಕು. ಮಡದಿಯೂ ತಾಯಿಯೂ ಆಗಿರುವವಳು ತನ್ನ ಪತಿಯನ್ನು ಮತ್ತು ತನ್ನ ಮಕ್ಕಳನ್ನು ನಿರಂತರವಾದ, ಕಡಿಮೆಯಾಗದ ಪ್ರೀತಿಯಿಂದ ಬಂಧಿಸಬೇಕು. ಹೀಗೆ ಸೌಮ್ಯವಾದ ಮಾತುಗಳು ಮತ್ತು ವಿನಯಶೀಲ ನಡವಳಿಕೆಯ ಮೂಲಕ ತೋರಿಸಲಾದ ತಾಯಿಯ ಪ್ರೀತಿಯನ್ನು ಮಕ್ಕಳು ನಿಯಮದಂತೆ ಪಾಲಿಸುತ್ತಾರೆ. ಸಭ್ಯತೆಯು ಸರಳವಾದದ್ದು, ಸುಲಭವಾಗಿರುವುದೂ ಆಗಿದೆ. ಆದರೆ ಆ ಸಭ್ಯತೆ ಒಳ್ಳೆ ನಡತೆಗಳಿಲ್ಲದೆ ಕಠಿಣವಾಗಿ ಒರಟಾಗುವ ಗುಣಸ್ವಭಾವಗಳನ್ನು ಮೃದುಗೊಳಿಸುವ ಶಕ್ತಿಯನ್ನು ಅದು ಹೊಂದಿದೆ. ಪ್ರತಿಯೊಂದು ಮನೆಯನ್ನು ಕ್ರೈಸ್ತೀಯ ಸಭ್ಯತೆಯು ಆಳಬೇಕು. ಏಕರೂಪದ ಸೌಜನ್ಯವನ್ನು ಬೆಳೆಸಿಕೊಳ್ಳುವುದು ಮತ್ತು ಇತರರು ನಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂದು ಬಯಸುತ್ತೇವೆಯೋ ಹಾಗೆಯೇ ಇತರರನ್ನು ನಡೆಸಿಕೊಳ್ಳುವ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡಾಗ ಜೀವನದ ಕೆಟ್ಟತನಗಳನ್ನು ಅರ್ಧದಷ್ಟು ಅದು ನಿರ್ಮೂಲನೆ ಮಾಡುತ್ತದೆ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದು ಕ್ರೈಸ್ತೀಯ ಗುಣಸ್ವಭಾವದ ಮೂಲೆಗಲ್ಲಾಗಿರಬೇಕು. ಕ್ರೈಸ್ತೀಯ ಸಭ್ಯತೆಯು ಕುಟುಂಬದ ಸದಸ್ಯರನ್ನು ಪ್ರೀತಿಯ ಬಂಧಗಳಲ್ಲಿ ಒಂದುಗೂಡಿಸುವ ಚಿನ್ನದ ಕೊಂಡಿಯಾಗಿದೆ. ಇದು ದಿನದಿನವೂ ಹತ್ತಿರವಾಗುವ, ಅನುದಿನವೂ ಗಟ್ಟಿಗೊಳ್ಳುವ ಬಂಧವಾಗಿರುತ್ತದೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.